ಕೆಲವೊಂದು ಸಿಹಿ ನೆನಪಿನ ಬುತ್ತಿಗಳನ್ನ ಕೆದ್ಕೋಣ. ಅವ್ರ ಮನೆ ಹೇಗಿದೆ, ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು. ಇವತ್ತು ನಾನು ನಿಂತ್ಕೊಂಡು ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ 2 ದೇವರು, ಒಂದು ಅಗ್ನಿಕೊಂಡ ದೇವಮ್ಮ, ಇದೊಂದು ದೇವರು. ಇದು ನಾನು ಯಾವಾಗಲೂ ದೇವ್ರ ಅಂತಾನೆ ಪೂಜಿಸ್ತೀನಿ. ಒಂದು ಊರಲ್ಲಿ ಕೊನೆ ಬೀದಿಲಿ ಇದ್ಲು ಒಬ್ಬಳು ಮುದ್ದು ದೇವತೆ ನಿತಾ ಓ ನಿತಾ. ಇದರಲ್ಲೇ ಅವ್ರಿಗೆ ನೆಮ್ಮದಿ ಎಲ್ಲವೂ ಕೂಡ ಇದೆ. ಇದು ಅವ್ರ ಮನೆ. ಇವೆಲ್ಲ ಪ್ರೈಸಸ್ಗಳು, ಕೆಲವೊಂದು ಸವಿ ನೆನಪುಗಳು. ಯಾವ್ದು ಇದು ಸರ್? ಇದ್ರು ನನಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನೀಟಾಗಿ. ನನ್ನ ಪ್ರೋಗ್ರಾಮ್ಸ್ ಎಲ್ಲ ಕರೀತಿದ್ದಾರೆ, ನಾನು ಚೆನ್ನಾಗಿ ಆಡ್ತಿದ್ದೀನಲ್ಲ ಅಂತ ಒಂದು ಫೀಲ್ ಉಡ್ತು. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತು ಒಬ್ಬ ವಿಶೇಷವಾದಂಥ ವ್ಯಕ್ತಿಯನ್ನ ಮಾತನಾಡಿಸ್ಲಿಕ್ಕೆ ಬಂದಿದ್ದೀವಿ. ಈ ಕಡೆ ಭಾಗದಲ್ಲಿ ಬಂದಾಗೆಲ್ಲ ನಾವು ಆ ಥರದ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತೆಗೆದುಕೊಂಡೇ ಬರ್ತೀವಿ. ಕೊಪ್ಪಳ ಡಿಸ್ಟಿಕ್ ಗೊತ್ತಿರೋ ಹಾಗೆ ಕರಟಗಿ ತಾಲೂಕಿನ ಒಬ್ಬ ಪ್ರತಿಭೆ, ಒಬ್ಬ ಕಲಾವಿದ ಇವತ್ತು ಕರುನಾಡು ಮಾತನಾಡುವ ಮಟ್ಟಿಗೆ ಬಹಳಷ್ಟು ಚಿರಪರಿಚಿತ ಜನಪ್ರಿಯತೆಯನ್ನು ಪಡೆದುಕೊಂಡ ವ್ಯಕ್ತಿ. ನಿಮಗೆ ಗೊತ್ತಿರ್ಬೋದು, ಕೇವಲ ಹೂ ಮಾರತಕ್ಕಂಥ ಒಬ್ಬ ಹುಡುಗ, ಅಪ್ಪ ಅಮ್ಮ ಇಲ್ಲದಂಥ ಹುಡುಗ ಇವತ್ತು ಎಲ್ರಿಗೂ ಕೂಡ ಪರಿಚಿತನಾಗಿ ಆ ಥರದ ಒಂದು ದೊಡ್ಡ ವೇದಿಕೆಯಲ್ಲಿ, ಖಾಸಗಿ ವಾಹಿನಿಯ ಸರಿಗಮಪ ವೇದಿಕೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಪರಿಚಿತವಾಗಿದ್ದು. ಈ ಭಾಗದಲ್ಲಿ ನಾನು ಮರಕುಂಬಿಗೆ ಬಂದಿದ್ದೆ. ಅಲ್ಲೂ ಕೂಡ ದಲಿತರ ಒಂದು ಕೇಸ್ಗೆ ಸಂಬಂಧಪಟ್ಟಾಗೆ ಅವ್ರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ಒಂದು ಕೇಸ್ಗೆ ಸಂಬಂಧಪಟ್ಟ ಒಂದು ವರದಿಯನ್ನು ಮಾಡಲಿಕ್ಕೆ ಇವತ್ತು ಇದೇ ಕರಟಗಿ ಒಂದು ಚಿಕ್ಕ ಓಣಿ, ಇಂದಿರಾನಗರ, ಕರಟಗಿ ತಾಲೂಕಿನ ಇಂದಿರಾನಗರ ಅನ್ನೋ ಒಂದು ಪುಟ್ಟ ಪ್ರದೇಶದಲ್ಲಿ ಅಕ್ಕಪಕ್ಕ ನಿಮಗೆ ಒಂದಿಷ್ಟು ಜಾಗ ತುಂಬಾ ಚಿಕ್ಕದಾಗಿ ಅಂತ ಅನಿಸ್ಬೋದು. ಹೆಚ್ಚಾಗಿ ಹಳ್ಳಿಯ ಭಾಗಗಳಲ್ಲಿ ಇದೇ ರೀತಿಯಾಗಿರುತ್ತೆ. ನೇರವಾಗಿ ನಾವು ದ್ಯಾಮೇಶ್ ಅವ್ರನ್ನ ಮಾತನಾಡಿಸೋಣ. ಅವರ ಬದುಕಿನ ಕೆಲವೊಂದು ಸಿಹಿ ನೆನಪಿನ ಬುತ್ತಿಗಳನ್ನ ಕೆದ್ಕೋಣ. ಅವ್ರ ಮನೆ ಹೇಗಿದೆ, ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು, ಒಂದು ದೊಡ್ಡ ವೇದಿಕೆಗೆ ಅವ್ರು ಹೋಗಿದ್ದು ಹೇಗೆ ಅಂತ ನೋಡಿ. ಒಂದು ಈ ಭಾಗವನ್ನು ನೋಡಿದಾಗೆ ನಿಮಗೆ ಗೊತ್ತಾಗುತ್ತೆ. ನೇರವಾಗಿ ಅವರ ಮನೆಯ ಮುಂದೆನೇ ಇದ್ದೀನಿ. ಪುಟ್ಟ ಮನೆ, ನಿಮ್ಗೆ ಗೊತ್ತಿರ್ಬೋದು. ಆ ವ್ಯಕ್ತಿ ಅಷ್ಟೇ ಸಿಂಪ್ಲಿಸಿಟಿ, ಅಷ್ಟೇ ಸರಳತೆ. ಮನೆಯ ಮುಂಭಾಗದಲ್ಲಿ ಅವರೇ ನಿಂತಾರೆ. ಮೊದಲು ಆರಂಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಪಕ್ಕದಲ್ಲೇ ಅವರ ಆಡಿಸಿ ಬೆಳೆಸಿದಂತ ಅಜ್ಜಿ ಕೂಡ ಇದ್ದಾರೆ. ಅವ್ರ ಅಜ್ಜಿಯನ್ನ ನೀವು ಆರಂಭದಿಂದಲೂ ನೋಡಿರ್ತೀರಿ ವೇದಿಕೆಗಳಲ್ಲೆಲ್ಲ. ತುಂಬಾ ಪ್ರೀತಿಯಿಂದ, ಅಕ್ಕರೆಯಿಂದ, ಹಳ್ಳಿ ಭಾಗದ ಅಜ್ಜಿ ಅಂದ್ರೆ ಅಷ್ಟೇ ಪ್ರೀತಿ, ಅಕ್ಕರೆ. ಅವರೆಲ್ರಿಗೂ ಕೂಡ ಗೌರವ ಕೊಡೋದಾಗಿರ್ಬೋದು, ಎಲ್ಲರನ್ನು ಪ್ರೀತಿಯಿಂದ ಮಾತನಾಡ್ಸೋದಾಗಿರ್ಬೋದು, ಅದೇ ರೀತಿಯಾಗಿರುತ್ತೆ ನೋಡಿ. ದ್ಯಾಮೇಶ್ ಅವರು ಮನೆಗೆ ಬಂದಿದ್ದಾರೆ ಅಂದರೆ ಇಷ್ಟೆಲ್ಲ ಹೆಣ್ಮಕ್ಳು, ನಿಮಗೆ ಕ್ಯಾಮ್ರಾ ಪ್ಯಾನ್ ಮಾಡಿ ತೋರಿಸ್ತೀನಲ್ವಾ, ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸ್ಲಿಕ್ಕೆ ಬರ್ತಾರೆ. ಆರಂಭದಲ್ಲಿ ನಾನು ಮನೆಗೆ ಬಂದ ತಕ್ಷಣ ಅಲ್ಲಿ ಗಾರೆ ಕೆಲಸ ಮಾಡ್ತಿದ್ದ ಹೆಣ್ಮಕ್ಳೆಲ್ಲರೂ ಕೂಡ ದ್ಯಾಮೇಶನ್ ಮಾತನಾಡಿಸ್ಲಿಕ್ಕೆ ಬಂದರು. ಅದು ಪ್ರೀತಿ ಅಂದರೆ ನೋಡಿ. ಅವ್ರ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಜಾಗ ಇದೆ ಅವ್ರ ಮನೆ. ಮುಂಭಾಗದಲ್ಲಿ ತಗಡಿನ ಶೀಟ್ ಇದೆ. ಬಡವರಾದರೂ ಕೂಡ ಪ್ರೀತಿಗೆ, ಅಕ್ಕರೆಗೆ, ವಿಶ್ವಾಸಕ್ಕೆ ಯಾವುದೇ ಕೊರತೆ ಇಲ್ಲ. ಅದು ನೀವು ಉತ್ತರ ಕರ್ನಾಟಕ ಭಾಗದ ಜನರಲ್ಲಿ ಹೆಚ್ಚಾಗಿ ನೋಡ್ತೀರಿ. ಇನ್ನೇನಿದ್ರು ನೇರವಾಗಿ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಈ ಒಂದು ಸರಿಗಮಪ್ಪಗೆ ಸೆಲೆಕ್ಟ್ ಆಗಿದ್ದು ಹೇಗೆ, ಅವ್ರ ಲೈಫ್ ಹೇಗಿತ್ತು, ಆ ಜರ್ನಿ ಹೇಗಿತ್ತು, ಎಲ್ಲವನ್ನು ಕೂಡ ಕೆದ್ಕೋಣ. ಅವರ ನೋವಿನ ನುಡಿಗಳನ್ನು ನೀವು ವೇದಿಕೆಗಳ ಮೇಲೆ ಕೇಳಿ ಕಣ್ಣೀರು ಹಾಕಿರ್ತೀರಿ. ಅವ್ರ ಬಾಯಿಂದಲೇ ಅದನ್ನು ಜರ್ನಿಯನ್ನು ಕೇಳ್ತಾ ಇದ್ರೆ ನಿಮ್ಗೆ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಅನ್ಸ್ಬೋದು. ಅಮ್ಮ ನಮಸ್ತೆ. ನಮಸ್ತೆ. ಮಾತಾಡ್ಬೋದ? ನಿಮ್ಮ ಮನೇನ ನೋಡ್ತಾ ಹೋಗೋಣ ಬನ್ನಿ ಸರ್. ಇದು ದ್ಯಾಮೇಶ್ ಅವರ ಮನೆ. ನೀವೇ ಪರಿಚಯ ಮಾಡ್ಕೊಡ್ಬೇಕು. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಏನು ಅಂತ. ನಾನು ಸುಮಾರು ಇವಾಗ ನನಗೆ ಈಗ 25 ಏಜ್. ಒಂದು 18 ವರ್ಷ ಕಾಲ ಇಲ್ಲಿ ಕಳೆದಿದ್ದೀನಿ ನಾನು. ಹೌದಾ? ತುಂಬಾನೇ ಕಷ್ಟದಿಂದ ಕಳೆದಿದ್ದೀನಿ. ನಮ್ಮಲ್ಲೆಲ್ಲಂತೂ ಗ್ಯಾಸ್ ಇಲ್ಲ, ಏನಿಲ್ಲ. ಬಡತನದಿಂದ ಹಂಗೆ ಬೆಳೆದಿರೋದು. ಹೂ ಮಾರ್ತಾ ಇದ್ದೆ, ದುಡ್ದಿದ್ದೆ ಹಂಗೆ. ನಮ್ ದುಡ್ದಲ್ಲಿ ಊಟ ಮಾಡೋದಲ್ಗೆ ನಮ್ಗೆ ಮತ್ತೆ ಬಸ್ ಏನು ಎಲ್ಗಾರು ಹೋಗ್ಬೇಕಾದ್ರೆ ಖರ್ಚು, ಆಮೇಲೆ ನಮ್ಮ ಬಟ್ಟೆ ಆಗಿರ್ಬೋದು, ಸಾಬೂನ್ ಆಗಿರ್ಬೋದು, ಅಥವಾ ಎಲ್ಲ ಖರ್ಚು ಇರುತ್ತಲ್ಲ. ಹಂಗಾಗಿ ಹಂಗೆ ಹೋಗ್ತಾ ಇತ್ತು ಜೀವನ. ದ್ಯಾಮೇಶ ಮತ್ತು ಅಜ್ಜಿಯ ಈ ಬಡವರ ಅರಮನೆಯನ್ನು ಒಂದ್ಸರಿ ತೋರಿಸ್ಬಿಡ್ತೀವಿ. ಬರ್ರಿ ದ್ಯಾಮೇಶ್ ಅವ್ರು ಬಂದು ನೋಡಿ. ಎಂತ ದೊಡ್ಡ ವೇದಿಕೆಗೆ ಹೋದ್ರೂ ಕೂಡ ಇವ್ರ ಮನೆ ಇನ್ನೂ ಕೂಡ ಹೀಗೆ ಇದೆ ಅಂತ ನೀವೆಲ್ಲರೂ ಕೂಡ ಭಾವಿಸ್ಬೋದು. ಇದರಲ್ಲೇ ಅವ್ರಿಗೆ ನೆಮ್ಮದಿ ಎಲ್ಲವೂ ಕೂಡ ಇದೆ. ಇದು ಅವ್ರ ಮನೆ. ಇವೆಲ್ಲ ಪ್ರೈಸಸ್ಗಳು, ಕೆಲವೊಂದು ಸವಿ ನೆನಪುಗಳು. ಯಾವ್ದು ಇದು ಸರ್? ಇದು ನನಗೆ ಒಂದು ಕಾರ್ಯಕ್ರಮ ಸರಿಗಮಪ ಮುಗಿಸಿ ಬಂದ್ಮೇಲೆ ಸನ್ಮಾನ ಕಾರ್ಯಕ್ರಮ. ಆಮೇಲೆ ಇದು ನಾನು ಪ್ರೈಸ್ ತಗೊಂಡಿದ್ದೆ. ಒಂದು ಸೆಕೆಂಡ್. ಈ ಪ್ರೈಸ್ ನನಗೆ ಸರಿಯಾಗಿಟ್ಟಿದ್ರು. ಪ್ರೈಸ್ ನಾನು ತಗೊಂಡಿದ್ದು ದ್ವಿತೀಯ ಬಹುಮಾನ. ಅದನ್ನು ದ್ವಿತೀಯ ಬಹುಮಾನ ತಗೊಂಡಿದ್ದೆ. ಇದು ಅಂದ್ರೆ ಸನ್ಮಾನ ಕಾರ್ಯಕ್ರಮ. ಇವೆಲ್ಲ ದ್ವಿತೀಯ ಬಹುಮಾನ ತಗೊಂಡಿದ್ವು. ಇವೆಲ್ಲ ತುಂಬಾನೇ ಕಷ್ಟ. ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ನೀವು? ಇಲ್ಲ, ಸಿಂಗಿಂಗ್ ಇದೆ. ಇವೆಲ್ಲ ನಿಜ ಸರ್. ಇದು ನಿಮಗೀಗ ಸದ್ಯ ತುಂಬಾ
ಇಷ್ಟೆಲ್ಲ ದೊಡ್ಡ ವೇದಿಕೆ ನೋಡಿ ಬಂದ್ರಿ, ಜನಪ್ರಿಯತೆ ಎಲ್ಲ ಸ್ವಲ್ಪ ಭಾರ ಅನಿಸ್ತಾ ಇದೆಯಾ ಈ ಜನಪ್ರಿಯತೆ ಎಲ್ಲ? ಒಂದ್ ಸ್ವಲ್ಪ ಒಂದ್ ಕಡೆ ಅವ್ರ ಪ್ರೀತಿ ದೊಡ್ಡ ಸರ್, ಯಾಕಂದ್ರೆ ಅವ್ರ ಇಲ್ದೆ ನಾನು ಅಲ್ಲಿಗೆ ಹೋಗಕ್ ಸಾಧ್ಯ ಇಲ್ಲ. ಅವ್ರು ಕೊಡುವಂತ ಒಂದು ಸಪೋರ್ಟ್, ಅವ್ರು ಮಾತಾಡಿಸೋ ಒಂದು ಪ್ರೀತಿಯಿಂದ ಮಾತುಗಳಿಂದ ನಾ ಕಾರ್ಯಕ್ರಮಕ್ಕೆ ಹೋಗಕ್ ಸಾಧ್ಯತೆ ಆಯ್ತು. ಹಾಗೆ ನನ್ನ ತಾಯಿ ಅಗ್ನಿಕೊಂಡ ದ್ಯಾವಮ್ಮ ದೇವಿ ಆಶೀರ್ವಾದದಿಂದ ಅಲ್ಲಿ ಹೋಗಕ್ ಸಾಧ್ಯ, ಇಲ್ಲಂದ್ರೆ ಹೋಗ್ತಾ ಇರ್ಲಿಲ್ಲ. ಜನರ ಪ್ರೀತಿ ಎಷ್ಟು ಮುಖ್ಯನೋ ಅದಕ್ಕೆ 10 ಪಟ್ಟು ತಾಯಿ ಅಗ್ನಿಕೊಂಡ ದ್ಯಾವಮ್ಮನ ಪ್ರೀತಿ ಇದ್ದಕ್ಕೆ ಅಲ್ಲಿಗೆ ಹೋಗಿದ್ದೆ ನಾನು. ಇವತ್ತೇನಾದ್ರೂ ದ್ಯಾಮೇಶ್ ಅಂತ ಹೆಸರು ಮಾಡಿದಾನಂದ್ರೆ ಆ ತಾಯಿ ನೇಮಿಂದ, ತಾಯಿ ಅಗ್ನಿಕೊಂಡ ದ್ಯಾವಮ್ಮಂದ. ನಿಮ್ಮ ಮನೆ ದೇವರು? ಹೌದು ಸರ್. ಈ ಭಾಗದಲ್ಲಿ ಹೆಚ್ಚಾಗಿ ಅದನ್ನ ಆರಾಧನೆ ಬಹಳ, ಅದೊಂದು ಫೇಮಸ್ ಸರ್. ಇದು ಅಪ್ಪಾಜಿ ಅವರು, ಇದು ಫೋಟೋ ನೋಡ್ಕೊಳ್ಳಿ. 1 ಸೆಕೆಂಡ್ ಸರ್. ಈ ದೇವ್ರು ನಾನು ಪೂಜಿಸೋ ದೇವ್ರು. ಈ ದೇವ್ರು ಕೊಟ್ಟು ಮತ್ತೆ ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ ಯಾರು. ಈ ದೇವ್ರು ನೋಡಿದಂತೆ ನಡೆಯುತ್ತೆ. ಇವತ್ತವರೆಗೂ ಜನ ಅಲ್ಲಿ ಬರ್ತಾರೆ, ಆಶೀರ್ವಾದ. ಅಲ್ಲಿ ಒಂದ್ ಸ್ಥಳಕ್ಕೆ ಹೋಗ್ಬಿಟ್ರೆ ಒಂದ್ ಖುಷಿನೇ, ಅದೊಂದೇನೋ ಒಂದ್ ದೊಡ್ಡ ಅದ್ಭುತ. ಏನೋ ಒಂದು ಟೆನ್ಷನ್ ಇರಲಿ, ಏನೋ ಒಂದು ಸಮಸ್ಯೆ ಇರಲಿ, ಆದಷ್ಟು ಬೇಗ ಪರಿಹಾರ ಸಿಗುತ್ತೆ ಅಲ್ಲಿ. ಅಂತ ದೇವ್ರು ಯಾವ್ದು ದುಡ್ಡು ಕೇಳೋದಿಲ್ಲ, ಯಾವ್ದು ನಿಮ್ಗೆ ಯಾವ್ದು ತಗೊಂಡ್ಬರ್ರಿ, ನಿಮ್ಮ ಮನಸ್ಸು ಬರೋಕೆ ಹೃದಯ ಗಂಟೆ ಹಚ್ಚಿರಿ, ನಮ್ದಿಂದ ದೇವ್ರ ಹತ್ರ ತಾಯಿ ಹತ್ರ ಬೀಳ್ಕೊಳ್ಳಿ, ನಿಮ್ಗೆ ಆಸೆ ಏನಿದೆ ಕೇಳ್ಕೊಳ್ಳಿ, ನಿಮ್ ಕೆಟ್ಟ ಮನ್ಸು ಇಟ್ಕೊಂಡ್ ಬರಬೇಡಿ, ಒಳ್ಳೆ ಮನ್ಸು ಇಟ್ಕೊಂಡ್ ಬರ್ರಿ. ಅದೊಂದು ಭಾವನೆ ಇರೋಂಥ ದೇವ್ರು. ಎಲ್ಲಿ ಕ್ಷೇತ್ರ ಎಲ್ಲಿದೆ? ಇಲ್ಲಿ ಅಗ್ನಿಕೊಂಡ ದೇವಮ್ಮ ಅಂತಿದೆ. ಅಲ್ಲಿ 1-2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಒಳ್ಳೆ ದೇವಸ್ಥಾನ. ನೀವು ಹೋಗ್ಬಿಟ್ರೆ ಏನೋ ಒಂದ್ ಸ್ವರ್ಗಕ್ಕೆ ಬಂದಿದೀವಿ ಬಿಡಪ್ಪ ಅನ್ನೋ ಒಂದು ಫೀಲ್ ಆಗುತ್ತೆ ನಿಮ್ಗೆ. ಎಲ್ಲಾ ದೇವ್ರು ಓಕೆ, ಬಟ್ ಒಂದು ದೇವರಲ್ಲಿ ಒಂದು ಶಕ್ತಿ ಇರುತ್ತೆ. ಈ ದೇವ್ರ ತಗೊಂಡ್ರೆ ಎಷ್ಟು ಖುಷಿ ಐತಪ್ಪ, ಸಮಾಧಾನ ಐತಪ್ಪ ಅಂತ ದೇವ್ರು. ನಾನ್ ಕಂಡಂತ ಕಣ್ಣಾರ ದೇವ್ರು ಇದು ಒಂದ್ ದೇವ್ರು, ನನ್ಗೆ ಬಹಳ ಇಷ್ಟ ಈ ದೇವ್ರು. ಈ ದೇವ್ರಿಂದನೇ ನಾನು ಅಲ್ಲಿಗೆ ಬಂದಿರೋದು. ಓಕೆ ಓಕೆ. ಈ ಹಂತಕ್ಕೆ ಬೆಳೆದಿದ್ರ ಅಂದ್ರೂ ಅವರೇ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಪ್ರೀತಿ. ಅಮ್ಮ, ಇದು ಎಷ್ಟು ವರ್ಷ ಆಯ್ತಮ್ಮ ಇದು ಮನೆ ಕಟ್ಟಿ ನೀವು? ಭಾಳ ದಿನ ಆಯ್ತ್ರಿ. ಅವಾಗ ನಮ್ಮ ತಂಗಿದ್ಲ, ಯಾವಾಗ ಒಂದು ಪಂಚಾಯತ್ ಕೈಯಾಗ 40,000-30,000 ಬಂದಿತ್ತು. ಅಂತ ಯಾವಾಗ ಒಂದು 2 ಕಟ್ಸ್ಕೊಂಡಿದ್ವಿ. ನಮ್ಮ ತಂಗಿ ತೀರ್ಕೊಂಡ್ಲ, ಈಗ ಜೋಪಾನ ಮಾಡಕ್ಕೆ ನಾನು ಜೋಪಾನ ಮಾಡಿ. ಹೌದಾ? ಓಕೆ ಓಕೆ, ನಾ ಮಾತಾಡಿಸ್ತೇನಮ್ಮ. ಅಮ್ಮ, ಒಟ್ಟಿನಲ್ಲಿ ಈಗ ನೀವು ಚಿಕ್ಕ ವಯಸ್ಸಿಂದ ನೀವೇ ಜೋಪಾನ? ನಾವೇ ಜೋಪಾನ ಮಾಡಿ. ಅಮ್ಮ ಅಪ್ಪಾಜಿ ಅವ್ರು ಯಾವಾಗ ಕಳ್ಕೊಂಡಿದ್ದು, ಯಾವ ಕಾರಣಕ್ಕೆ? 1.5 ವರ್ಷ ತತ್ತಿದ್ದಿತ್ತು. ನೀವು ಚಿಕ್ಕ ವಯಸ್ಸು, ನೀವು 1.5 ವರ್ಷ ಇದ್ದಾಗ ಅಪ್ಪ ಅಮ್ಮನ ಕಳ್ಕೊಂಡಿಲ್ಲ? 6 ವರ್ಷದ ಮೇಲೆ ತಂದೆ ತೀರ್ಕೊಂಡ, ತಾಯಿ ಸತ್ತ 6 ವರ್ಷದಾಗ. ಅದಕ್ಕಿಂತ ಮುಂಚೆನೆ ಈ ಮನೆ ಇತ್ತು ಪುಡ್ದಾಗಿ? ಅಂದ್ರೆ ಗುಡ್ಸ್ಲೆತ್ತಾರ, ಸಣ್ಣ ಇಷ್ಟ ನೋಡ್ರಿ. ಹೂವ ಮಾಡ್ರ, ಯಾವ್ದ ನಮ್ಮ ಮಂದಿ ಬಟ್ಟೆ ಬರ ತಗಂದ್ರ ಆಳ್ತದ್ದಿಲ್ಲ ನಾ ಕುಂತ್ಕೊಂಡು, ನೀನ್ಯಾಕೆ ಆತದ ಬಾರಪ್ಪ ಇಲ್ಲ ಅನ್ನೋರ ಸಾಲಕ್ಕೆ ಒಯ್ದು ಕೊಡಿಸ್ನಂತದ್ದಿ. ಇಂಥ ಪೊರಬೆಟ್ಲ ಬಿದ್ದೀನಿ ನಿಚಿಗೆ. ಬಹಳ ಕಷ್ಟ ಬಿದ್ದಾರೆ ಸರ್. ಮೊಮ್ಮಗ ನೋಡಿ ಈ ಹಂತಕ್ಕೆ ಬೆಳೆದಿದ್ದಾರೆ, ಎಷ್ಟು ಖುಷಿ ಆಗುತ್ತೆ ನಿಮಗೆ. ನೋಡಿ, ಆರಂಭದಿಂದಲೂ ನಿಮಗೆ ಈ ಥರದೊಂದು ಊಹೆ ಇತ್ತ, ನನ್ನ ಮಗ ಈ ಹಂತಕ್ಕೆ ಹೋಗ್ತಾನೆ, ನನ್ನ ಮೊಮ್ಮಗ ಈ ಹಂತಕ್ಕೆ ಬೆಳಿತಾನೆ ಅನ್ನುತ್ತಾ ಎಲ್ಲಾದ್ರೂ ಒಂದ್ ಕಡೆ ಆ ಥರದೊಂದು ಭವಿಷ್ಯ ಅನಿಸ್ತಾ ಇತ್ತ ನಿಮ್ಗೆ? ಆಶೀರ್ವಾದ ಏನ್ ಹೇಳ್ರಿ, ಆ ಅಮ್ಮಂದ ಆಶೀರ್ವಾದ, ನಮ್ಮ ದೇವಿದು ಇನ್ನೂ ಒಂದಲ್ಲ, ಆ ಅಮ್ಮಂದ ಆಶೀರ್ವಾದ. ಅವ್ರಿಗೆ ಮೊದಲು ಸ್ವಲ್ಪ ಬೈತಾ ಇದ್ರು ನನ್ನನ್ನ, ಏನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಬರೀ ಹೂವ ಮಾರ್ತಿ ದುಡಿತಿ, ತಿಂದಲಿಗೆ ಉಂಡಲಿಗೆ ಆಗ್ತಿದೆ, ನಿನ್ ಜೀವನಕ್ಕೆ ಏನ್ ಆಗ್ತಾ ಇಲ್ಲಲ್ಲ, ಹತ್ತಿಡ್ತಾ ಇಲ್ಲಲ್ಲ, ಕೂಡಿಡ್ತಾ ಇಲ್ಲ, ತುಂಬಾ ಬೈತಿದ್ರು. ನಾನು ನಮ್ಮ ಅಜ್ಜಿಗೆ ಹೇಳ್ತಿದ್ದೆ, ಅಮ್ಮ ಒಂದಿನ ಇಡೀ ಕರ್ನಾಟಕ ನೋಡ್ಬೇಕಮ್ಮ, ಹಂಗೆ ಸಾಧನೆ ಮಾಡೇ ಮಾಡ್ತೀನಿ ಅಮ್ಮ, ಬಿಡಲ್ಲ ನಾನು, ಅದೆಷ್ಟೇ ಕಷ್ಟ ಆಗ್ಲಿ. ಇವತ್ತು ನಿನಗೆ ನಾನು ಅನ್ಸ್ತಿರ್ಬೋದು ದುಡಿತಾ ಇಲ್ಲ, ದುಡ್ಡು ಹತ್ತಿಡ್ತಾ ಇಲ್ಲ, ಖರ್ಚು ಮಾಡ್ತಿದ್ದೇನೆ ಅಂತ. ಮುಂದೆ ಒಂದಿನ ಗೊತ್ತಾಗುತ್ತಮ್ಮ ಇದ್ರ ವ್ಯಾಲ್ಯೂ ಏನು, ದ್ಯಾಮೇಶ್ ಅಂದ್ರೆ ಏನಂತ ಗುರ್ತಿಸ್ತಾರೆ ನೋಡಮ್ಮ ಅಂತ ಹೇಳಿದ್ದೆ. ಆ ಟೈಮ್ ಬಂದಿರೋದು ತಾಯಿ ಅಗ್ನಿಕೊಂಡ ದ್ಯಾವಮ್ಮನ ಆಶೀರ್ವಾದದಿಂದ ಬಂದೆ ನಾನು. ಈ ತಾಯಿ ಆಶೀರ್ವಾದ, ಈ ತಾಯಿ ದೊಡ್ಡ ಆಶೀರ್ವಾದ ಅಪ್ಪ. ನಾನು ಈ ತಾಯಿ ಇಲ್ಲಂದ್ರೆ ನನ್ ಈ ಸಾಧನೆನೂ ಏನೂ ಅಲ್ಲ. ಯಾಕಂದ್ರೆ ನನ್ಗೆ ಪ್ರತಿ ಒಂದು ಊಟ ಆಗಿರ್ಬೋದು, ತನಗಿಲ್ಲ ಅಂದ್ರೆ ನನಗೆ ಊಟ ಹಾಕ್ಸಿದ್ದಾರೆ ನಮ್ಮ ಅಜ್ಜಿ. ತನ್ಗೇನಾದ್ರು ನನಗೆ ಈಗ ನನಗೆ 1,000 ರೂಪಾಯಿ ಬೇಕು, ನಾನು ಡ್ರೆಸ್ ತಗೋಬೇಕು, ಜಾತ್ರೆ ಇದೆ, ಎಲ್ಲರೂ ಉಟ್ಕೊಂತಾರೆ, ನಾನು ಉಟ್ಕೊಳಕಂತ ರೊಕ್ಕಿಲ್ಲ ಅಂದ್ರೆ ನಮ್ಮ ಅಜ್ಜಿ ಇನ್ನೊಬ್ರ ಹತ್ರ ನಾನು ಅಳೋದ್ ನೋಡಿ ಇನ್ನೊಬ್ರ ಹತ್ರ ಕಾಲ್ ಕೈ ಬಿದ್ದಾಗಲೂ ಇಸ್ಕೊಂಡ್ಬಂತಾನೆ. ಬಹಳ ಕಷ್ಟ. ನನ್ಗೆ ಅಂದ್ರೆ ನನ್ನ ತಂದೆ ತಾಯಿ ಕಳ್ಕೊಂಡು ಅನ್ನೋದಕ್ಕಿಂತ ಬೇಜಾರಕ್ಕಿಂತ ಇವ್ರೇನು ತಂದೆ ತಾಯಿ ತರ ಜೋಪಾನ ಮಾಡಿದ್ರು. ನನಗೆ ಇಡೀ ಆಸೆ, ನನಗೇನು ಊಟ ಅಮ್ಮ ಒಳಗೆ ಚೆನ್ನಾಗಿ ಅಂತಂದ್ರೆ ಇವತ್ತಿಲ್ಲಂದ್ರೆ ನಾಳೆ ವಿತ್ ಸೆಕೆಂಡ್ ಇನ್ನೊಬ್ರು ಮನೆ ಮಾಡಿಸ್ಕೊಳ್ಳೋ ತಂದು ಕೊಡ್ತಾಳೆ ನಮ್ಮ ಅಜ್ಜಿ. ಇದು ಸತ್ಯ. ಯಾಕಂದ್ರೆ ಓಪನ್ ಆಗಿ ಹೇಳ್ತಿದ್ದೀನಿ, ಯಾವುದೋ ಒಂದು ಇದಿಲ್ಲ, ಮನಸ್ಪೂರ್ವಕವಾಗಿ ಹೇಳ್ತಿದ್ದೀನಿ. ನನ್ನ ಅಜ್ಜಿ ನನಗೆ ದೇವ್ರೆ. ಇವತ್ತು ನಾನು ನಿಂತ್ಕೊಂಡು ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ 2 ದೇವರು, ಒಂದು ಅಗ್ನಿಕೊಂಡ ದೇವಮ್ಮ, ಇದೊಂದು ದೇವರು. ಇದು ನಾನು ಯಾವಾಗಲೂ ದೇವ್ರ ಅಂತಾನೆ ಪೂಜಿಸ್ತೀನಿ. ಯಾಕಂದ್ರೆ ತಾನು ಉಣೋ ಊಟ ನನಗೆ ಕೊಡ್ತಾಳೆ. ಅದರಲ್ಲಿ ತಾನು ಉಪವಾಸ ಇದ್ರು ಅದ್ರ ಬಗ್ಗೆ
ನಾವು ಉಪವಾಸ ಇದ್ದೀನಪ್ಪ ಅಂತ ಹೇಳ್ಕೊಳಲ್ಲ. ನಾವು ಊಟ ಮಾಡಪ್ಪ ಆಯ್ತು ನೀನು ಊಟ ಓಕೆ ಓಕೆ. ಭಾಳ ನನ್ಗೆ ಓದಿಸಿದ್ರ ಎಷ್ಟು 10ನೇ ಕ್ಲಾಸ್ ತನಕ ಓದಿಸಿದ್ರು. ಫೇಲ್ ಆಗ್ಬಿಟ್ಟು ಓದಿಸ್ತಾನ ಫೇಲ್ ಆಯ್ತು. ನಾನು ಸ್ವಲ್ಪ ಹಾಡು ಕಡೆ ಗಮನ ಭಾಳ ಇತ್ತು ನನಗೆ. ಸ್ವಲ್ಪ ವಿದ್ಯಾಭ್ಯಾಸ ಕಡೆ ಕಮ್ಮಿ, ಸ್ವಲ್ಪ ಸಿಂಗಿಂಗ್ ಕಲಿಬೇಕು, ಇದ್ರಾಗೆ ನಾನು ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಅಂತ ತಲೆಯಲ್ಲಿ ಕುಂದಿಸ್ಕೊಂಡೆ ಸರ್. ನಾನು ಕೂಲಿ ಕೆಲಸ ಮಾಡೇ ನೀವು ಓದಿಸಿದ್ರು? ಜಮೀನು ಆ ಥರದ್ದು ಯಾವ್ದು ಹೇಳ್ರಿ ನಮ್ಗೆ ಯಾವ್ದೆಲ್ಲ ಒಂದು ಹೊಲ ಇಲ್ಲ, ಎಕರೆ ಇಲ್ಲ, ಏನೇನು ಹೇಳ್ರಿ ನಾವು ಕೂಲಿ ದುಡ್ಡೇನೆ ತಂದು ಅವ್ರು ಈಗ ಮೇಸ್ತ್ರಿ ಸರ್ ಅವರು. ಇವ್ರಿಗೆಲ್ಲ ಇವರೇ ಮನೆಗೆ ಹೋಗ್ಬಿಟ್ಟು ಎಲ್ಲರನ್ನು ಕರೆಸಿ ಆಟೋದಾಗ ಕುಂದ್ರಿಸಿ ಅಲ್ಲಿ ಹಚ್ಚೋಕ್ ಹೋದ್ಮೇಲೆ ಅವ್ರಿಗೆಲ್ಲ ಮಧ್ಯಾಹ್ನ ಟೈಮ್ ಊಟಕ್ಕೆ ಬಿಡೋದೆ ಇವರು. ಅಲ್ಲಿ ಇವ್ರು ಕೆಲಸ ಮಾಡ್ತಾರೆ. ಮೇಸ್ತ್ರಿನ ಅವರು? ಅದ್ರಲ್ಲಿ ಮೇಸ್ತ್ರಿ. ಹೌದಾ? ಯಾವ ಕೆಲಸ? ಗದ್ದೆ ಕೆಲಸ. ಮಂದಿನ ಕಲಿಯಾಕದ ಒಂದು ಗಾಡಿ ತರ್ಸೋದ ಗಾಡಿ. ಇವ್ರು ಅವ್ರ ಜೊತೆಗೂ ಬೆಳಗ್ಗೆ 10 ಗಂಟೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದ ಕೆಲಸ ಸಾಯಂಕಾಲ 6 ನಡು ಬಗ್ಸ್ ದುಡಿಬೇಕು ಅವ್ರು. ಹಂಗೆ ದುಡಿತಾರೆ. ನಾನು ದುಡಿದಿಲ್ಲ, ನಾನು ಒಂದ್ ಸ್ವಲ್ಪ ಮುತ್ತಾಳ. ಸ್ವಲ್ಪ ಆ ಟೈಮಲ್ಲಿ ಹಾಡು ಗೀಡು ಅನ್ಕೊಂಡು ಸ್ವಲ್ಪ ಸೇವಾ ಅಂದ್ರೆ ಮತ್ತೆ ದೊಡ್ಡ ಜವಾಬ್ದಾರಿ ಇದೆ ನೋಡಿ. ಯಾಕಂದ್ರೆ ಒಂದು 20-30 ಜನ ಕೆಲಸಗಳನ್ನ ಗುತ್ತಿಗೆತಾರೆ. ಅದು ಒಂದು ಜಮೀನ್ ಕೆಲಸ ಹಿಡಿದು ಅಲ್ಲಿಗೆ ಎಲ್ಲರನ್ನು ಹೊರಡಿಸ್ಕೊಂಡು ಹೋಗಿ ಕೆಲಸ ಮಾಡಿಸೋದು ಎಲ್ಲ ಪೇಮೆಂಟ್ ಎಲ್ಲ ನೀವೇ ಮಾಡ್ತಿದ್ರಿ? ನಾವು ಯಾರಂತ ಓದ್ಕೊಂಡ್ ಕೂಡ ಅವ್ರು ಕೂಡ ಮಾಡಿಸ್ತಾರೆ ಪೇಮೆಂಟ್. ನಮಗೆ ತಿಳಿಬೇಕು ನೋಡಿ. ಈಗ ಓದ್ಕೊಂತಾರ ಆಳೆ ಮೇಲೆ ಬರಿಬೇಕು, ಇಷ್ಟಾರ ಲೆಕ್ಕ ಬರ್ತೈತೆ ಅಂತ ಅವ್ರು ಕೊಟ್ಟು ಬಿಡೋದು ಅಷ್ಟೇ. ಅಷ್ಟೇ ನೋಡ್ಬೇಕು. ಅದಾದ್ಮೇಲೆ ಮೊಮ್ಮಗಂಗ ಈ ಹಾಡಿನ ಗೀಳು ಯಾವಾಗ ಹತ್ತಿದ್ದು? 4 ವರ್ಷ ಆತ್ರಿ. ಆತ ಮಿಲ್ಲಿಗೆ ಹೋದ. ಮಿಲ್ಲಿಗೆ ಹೋಗಿ ಮತ್ತೆ ಏನೋ ಒಂದು ಅವ್ರಿಗೆ ಕಿರಿಕಿರಿ ಬಂತ ಬಿಟ್ಟು ಹೋಗಪ್ಪ ಸುಮ್ಮನೆ ಸುಡಕ್ಕೆ ಹೋಗು ಕಲಿ ಚಂದ ತಿಂಗಳಿಗೆ 1000 ರೂಪಾಯಿ. ಅದು 1000 ರೂಪಾಯಿನ ಕಟ್ಟಿ 4 ವರ್ಷ ಕಲಿಸಿ ನಾನು. ಹೌದ್ರಿ ಕಲಿಸ್ಯಾರ್ರಿ. 4 ವರ್ಷ ಕಲಿಸಿ ನಾನು. ಅಂದ್ರೆ ಸ್ಟುಡಿಯೋದೊಳಗೆ ಅಂದ್ರೆ ಸಂಗೀತ ಅಲ್ರಿ ಇದು. ಸ್ಟುಡಿಯೋ ಒಳಗೆ ಒಂದು ಸಿಂಗಿಂಗ್ ಕರೋಕೆ ಇಟ್ಕೊಂಡು ಆಡ್ತಾರಲ್ಲ, ಆ ತರದಲ್ಲಿ ಕಳಿಸಿದ್ರು. ಅಂದ್ರೆ 1000 ರೂಪಾಯಿ ಒಂದು ಕಾರ್ಡ್ ಬರುತ್ತೆ ಸರ್. 1000 ರೂಪಾಯಿಗೆ ಒಂದು ತಿಂಗಳ ಅಂತ ಬರುತ್ತೆ ಸರ್. ಅದನ್ನ ನಮ್ಮಮ್ಮ 4 ವರ್ಷ ಕೊಟ್ಕೊಂತ ದುಡ್ದಕ್ಕಲ್ಲಿ ನಾನು ಮೊದಲಿದ್ದ ಅಭ್ಯಾಸ ಅಂದ್ರೆ ನಾನು ಒಂದು 6 ವರ್ಷ ಈ ಫೀಲ್ಡಿಗೆ ಬಂದಿರ ಸರ್. ಅಷ್ಟೇ. ನನಗೆ 6 ವರ್ಷದಿಂದ ಇದ್ರ ಬಗ್ಗೆ ಬಹಳ ಆಸೆ, ಕಲಿಬೇಕು, ನಾನು ಇದರಲ್ಲಿ ಏನಾದ್ರು ಹೆಸರು ಮಾಡಬೇಕು, ಸಾಧನೆ ಮಾಡಬೇಕು. ಇವಾಗ ಆಕ್ಚುಲಿ ಸಂಜೀತ್ ಹೆಗ್ಡೆ ಆಗಿರ್ಬೋದು ಅಥವಾ ಐಶ್ವರ್ಯ ರಂಗರಾಜ್ ಆಗಿರ್ಬೋದು ಅಥವಾ ಪೃಥ್ವಿ ಭಟ್ ಆಗಿರ್ಬೋದು, ಅಥವಾ ಕೆಲವೊಂದು ಸಿಂಗರ್ಸ್ ಇದಾರಲ್ಲ, ಅವ್ರು ನೋಡಿದಾಗ ನಮಗೊಂದು ಭಾವನೆ, ನಾನು ಅವ್ರ ಥರ ಆಗ್ಬೇಕಲ್ಲ, ನನ್ನ ಹತ್ರ ಟ್ಯಾಲೆಂಟ್ ಇದೆ, ನಾನು ಯಾಕೆ ಸುಮ್ಮನೆ ಕೂತ್ಕೋಬೇಕು, ಇಷ್ಟು ಚೆನ್ನಾಗಿ ಆಡ್ತಿದ್ದೀನಿ ಅನ್ನೋ ಒಂದು ಭಾವನೆ ಉಟ್ಕೊಂಡು ಏನಾದರೂ ಆಗಲಿ ಇದರಲ್ಲಿ ಮಾಡೇ ಮಾಡ್ತೀನಿ. ಒಂದಲ್ಲ ಒಂದಿನ ದ್ಯಾಮೇಶ್ ಅಂದ್ರೆ ಓ ಸಿಂಗರ್ ಅಪ್ಪ, ಒಳ್ಳೆ ಹುಡುಗ ಅನ್ನೋ ಒಂದು ಫೀಲ್ ಬರ್ಬೇಕಂತ ಬದುಕ್ತಾನೆ ಸರ್. ಮತ್ತು ಇನ್ನೂ ಮಾಡಬೇಕು, ಇನ್ನೂ ಚಾನ್ಸಸ್ ಬರಲಿ ಅಂತ ತಾಯಿ ಹತ್ರ ಕೇಳ್ಕೊತೀನಿ. 100% ಇನ್ನೂ ಜನಕ್ಕೆ ನಾನು ಒಳ್ಳೆ ಹೆಸರು ಕೊಡ್ಬೇಕನ್ನೋದು ಭಾಳ ಇದೆ. ಅವ್ರ ಮನೆ ಮಗ ಅಂತ ತಿಳ್ಕೊಂಡಿದ್ದಾರೆ, ಅದನ್ನ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಸರ್. ಇನ್ನು ದ್ಯಾಮೇಶ್ ಅವ್ರ ಹತ್ರ ಮಾತಾಡೋದು ತುಂಬ ಇದೆ. ಲೈಟಾಗಿ ನಿಮಗೆ ನೋಡಿ, ನಿಮ್ಮಿಂದಲೇ ನಾನು ಸಿಂಗಿಂಗ್ ಸ್ಟುಡಿಯೋ, ಇದೆಲ್ಲ ಅವರ ಆರಂಭದ ಜೀವನ. ಅವರು ತೆಗೆದುಕೊಂಡಿರ್ತಕ್ಕಂಥ ಪ್ರಶಸ್ತಿಗಳು, ಪುಡ್ದಾಗಿ ಹಾಡು ಹೇಳಿದ್ದಕ್ಕೆ ಅಂತಾನೆ ತೆಗೆದುಕೊಂಡಿರ್ತಕ್ಕಂಥ ಪ್ರಶಸ್ತಿಗಳು, ಇವುಗಳನ್ನ ತೋರಿಸ್ತೀನಿ ನಾನು. ನೀವೆಲ್ಲರೂ ಕೂಡ ಒಂದು ಯಾವುದೋ ಒಂದು ದೊಡ್ಡ ವೇದಿಕೆಗೆ ಹೋದ ತಕ್ಷಣ ಅವ್ರ ಲೈಫ್ ಸ್ಟೈಲ್ ಬದಲಾಗುತ್ತೆ. ಅವರೆಲ್ಲೋ ಒಂದು ಕಡೆ ಬಾಡಿಗೆ ಮನೆಗಳನ್ನು ತೆಗೆದುಕೊಳ್ತಾರೆ. ಈ ಥರದ್ದೆಲ್ಲ ಒಂದಿಷ್ಟು ಇಮ್ಯಾಜಿನ್ ಇರುತ್ತಲ್ಲ, ಅದು ಯಾವುದು ಕೂಡ ಅಲ್ಲ. ಇದೇ ಪುಟ್ಟ ಮನೆ, ಇದೇ ಶೀಟಿನ ಮನೆ, ಇಲ್ಲೇ ಪ್ರೀತಿ, ಇಲ್ಲೇ ಅಕ್ಕರೆ, ಅದೇ ಅಜ್ಜಿ ಜೊತೆ ಕಾಲ ಕಳೆಯೋದು, ಡ್ಯಾಮೇಶು ಮಲಗುವಂಥ ಜಾಗ. ನಿಮಗೆ ಮನೆ ಒಳಗೆ ನೋಡಿದ್ರು ಕೂಡ ಪುಡ್ದಾಗಿ ಸಿಂಪಲ್ ಆಗಿ ನೋಡಿ, ಪುಟ್ಟದಾಗಿ ಅದೇ ದೇವರ ಗುಡಿ. ಅವರವರ ಭಕ್ತಿಗೆ, ಅವರವರ ನಂಬಿಕೆಗೆ ಅವ್ರ ದೇವರನ್ನ ಆರಾಧಿಸೋ ರೀತಿ. ಜೊತೆಗೆ ಈ ಕೆಲವೊಂದು ವೇದಿಕೆಗಳಲ್ಲಿ ಬಂದಿರತಕ್ಕಂಥ ಹಾರ ತುರಾಯಿ ಅವೆಲ್ಲವೂ ಕೂಡ ಈಗ ಮನೇಲಿ ಹಾಗೆ ನೇತಾಕಿರ್ತಕ್ಕಂಥದ್ದು. ಇದು ದ್ಯಾಮೇಶ್ ಇದಕ್ಕಿಂತ ಹೆಚ್ಚಿನದಾಗಿ ಸಂಪಾದಿಸಿದ್ದಾರೆ, ಅಭಿಮಾನಿಗಳನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ಮಾತಾಡೋಣ ಮನೆಯ ಮುಂಭಾಗದಲ್ಲಿ ನಿಂತ್ಕೊಂಡು. ಅಮ್ಮ ಬನ್ನಿ. ದ್ಯಾಮೇಶ್ ಅವರೇ, ಮಾತಾಡಲಿಕ್ಕೆ ಹೋದರೆ ತುಂಬ ಹೆಚ್ಚಾಗಿದೆ. ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ, ಬೆಳೆದಿದ್ದು ಎಲ್ಲ ಚಿಕ್ಕ ವಯಸ್ಸಿಂದ ಆರಂಭದಲ್ಲಿ ನಿಮಗೆ ಓಕೆ ನಾನು ಒಬ್ಬ ಸಿಂಗರ್ ಅಂತ ಯಾವಾಗ ಫೀಲ್ ಆಯಿತು ಅಂತ ನಾನು ಕೇಳ್ತಾರೆ. ಆರಂಭದಲ್ಲಿ ಅಂದರೆ ನಾನು ಒಬ್ಬ ಸಿಂಗರ್ ಅಂತ ನಾನು ಒಂದು ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ನನಗೆ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಗಣೇಶ ಹಬ್ಬ ಅಂತ ನಡೆಯುತ್ತಿಲ್ಲ ನಮ್ಮೂರಲ್ಲಿ ವರ್ಷಕ್ಕೊಂದ್ಸಲ. ಅಲ್ಲಿ ನಡಿಬೇಕಾದ್ರೆ ನನಗೆ ಅನಿಸ್ತು, ಎಲ್ಲರೂ ಸಿಂಗರ್ಸ್ ಕರೆಸಿದ್ರು ಬೆಂಗಳೂರಿಂದ. ಅವ್ರು ಅಶ್ವಿನ್ ಶರ್ಮಾ ಆಗಿರ್ಬೋದು, ಆಮೇಲೆ ಜ್ಞಾನೇಶ, ಅವರೆಲ್ಲ ಬಂದಿದ್ರು. ಇವ್ರು ಚೆನ್ನಾಗಿ ಆಡಕತ್ತಾರೆ, ನಾನು ಯಾವಾಗ ಆಡ್ತೀನಿ ಇದ್ರಂಗೆ ಈ ಸ್ಟೇಜಲ್ಲಿ, ನಾನು ಯಾವಾಗ ಬರ್ತೀನಿ ಅನ್ನೋದೊಂದು ಫೀಲ್ ಬಿಟ್ಬಿಡ್ತು ನನಗೆ. ಆಮೇಲೆ ರಿಟರ್ನ್ ನಾನು ಎಲ್ಲರೂ ಅಂತಿದ್ರು, ಒಬ್ರು ಪೊಲೀಸರು ಪರಿಚಯ ಇದ್ದಾರೆ ನನಗೆ. ಅವ್ರನ್ನ ಸಿಂಗ್ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಸ್ಟುಡಿಯೋಕ್ಕೆ ಹೋದಾಗ ಅವ್ರೂ ಬರ್ತಿದ್ರು, ಒಳ್ಳೆ ಅಭ್ಯಾಸ, ಅವ್ರಿಗೆ ಕಲಿಬೇಕನ್ನೋ ಆಸಕ್ತಿ. ಅವ್ರು ದ್ಯಾಮೇಶ್ ಸ್ಟೇಜ್ ಮ್ಯಾಗ ಆಡ್ತೀಯಾ ಅಂದರು. ಹ್ಞೂ ಸರ್ ಆಡ್ತೀನಿ ಸರ್ ಅಂದರು. ಅವ್ರು ಲಾಸ್ಟಿಗೆ ಕೊಡಲೇ ಇಲ್ಲ. ಆಮೇಲೆ ಅವ್ರು ಅನೌನ್ಸ್ ಮಾಡಿದ್ರು, ಒಂದು ಸ್ಟುಡಿಯೋ ಓಪನಿಂಗ್ ಆಗ್ತಿದೆ ಕಾರಟಗಿಯಲ್ಲಿ, ನೀವು ಕಲಿಯುವಂಥರಿದ್ರೆ ಹೋಗ್ಬೋದು ಅಂತೇಳಿ ಸ್ವಲ್ಪ ಅನೌನ್ಸ್ ಮಾಡಿದ್ರು. ನಾನು ಅಲ್ಲಿದ್ದ ಹೋಗಿ ಒಂದು ಸಾಂಗ್ ಫಸ್ಟಿಗೆ ಇವರು
ಏನಮ್ಮಿ ಸಾಂಗ್ ಅಯೋಗ್ಯ ಮೂವಿ ಬಿಡುಗಡೆ ಆಗಿತ್ತು ಆ ಟೈಮಲ್ಲಿ. ಆ ಸಾಂಗ್ ನಂಗೆ ತುಂಬ ಇಷ್ಟ. ಅದನ್ನ ಪ್ರಾಕ್ಟೀಸ್ ಮಾಡಲಿ ಕಲ್ತಾಡ್ದಾಗ ಈ ಹುಡುಗಂದು ಎಷ್ಟು ಚೆನ್ನಾಗಿದೆ ವಾಯ್ಸು ಅಂತ ನನಗೆ ಫಸ್ಟ್ಗೆ ನಾನು ಏನು ಆಡ್ತೀನಿ ಬಿಡಪ್ಪ, ಈ ಜನ ಸುಮ್ಮನೆ ಅಂತಾರೆ, ಏನೋ ಏರಿಸ್ತಾ ಇದ್ದಾರೆ ಉಬ್ಬಿಸ್ತಾ ಇದ್ದಾರೆ ಅನ್ನೋ ಒಂದು ತಲೆಯಲ್ಲಿ ಬಂದ್ಬಿಟ್ಟಿತ್ತು. ಆಮೇಲೆ ನನ್ನ ಹೊರಗಡೆ ಜನ ಮಾತಾಡೋ ರೀತಿಗೆ ಸ್ವಲ್ಪ ಅನಿಸ್ತು, ನಾನು ಸಿಂಗರ್ ಇದ್ದೀನಪ್ಪ, ನಾನು ಆಡ್ತಾ ಇದ್ದೀನಿ, ಹೌದು ಎಲ್ಲರೂ ನನಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನೀಟಾಗಿ, ನನ್ನ ಪ್ರೋಗ್ರಾಮ್ಸ್ ಎಲ್ಲ ಕರೀತಿದ್ದಾರೆ, ನಾನು ಚೆನ್ನಾಗಿ ಆಡ್ತಿದ್ದೀನಲ್ಲ ಅಂತ ಒಂದು ಫೀಲ್ ಉಡ್ತು. ಆವಾಗ ಖುಷಿ ಆಯಿತು. ಓ ಯಾಕೆ ನಾನು ಆಡಬಾರ್ದು, ಯಾಕೆ ನಾನು ಇನ್ನೂ ಕಲಿಬಾರ್ದು ಚೆನ್ನಾಗಿ, ಇಷ್ಟೆಲ್ಲ ನಾನು ಆ ಪರ್ಫಾರ್ಮೆನ್ಸ್ ಎಲ್ರಿಗೂ ಇಷ್ಟ ಆಗ್ತಿದೆ ಅಂದರೆ ಇನ್ನು ಇದನ್ನ ಅಚೀವ್ಮೆಂಟ್ ಮಾಡ್ಕೊಂಡು ಹೋದ್ರೆ ಒಂದು ಗುರಿ ತಲುಪಬಹುದು ಅಲ್ಲ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದು ಸರ್ ಅವ್ರು ಮಾಡ್ಕೊಂಡು ಅದಾದ್ಮೇಲೆ ಸ್ಟುಡಿಯೋಗೆ ಸೇರ್ಕೊಂಡು ನಿಮಗೆ ಸರಿಗಮಪ ಈ ಥರದ್ದೆಲ್ಲ ಒಂದಿಷ್ಟು ಖಾಸಗಿ ವಾಹಿನಿಗಳಲ್ಲಿ ಪ್ರಯತ್ನ ಪಡೋದಕ್ಕಿಂತ ಮುಂಚೆ, ಈ ವೇದಿಕೆ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಎಲ್ಲಾದ್ರೂ ಈ ಥರ ಇಂಟರ್ವ್ಯೂ ಸಂದರ್ಶನ ಇಲ್ಲ ಏನು ಕೊಟ್ಟಿಲ್ಲ ಸರ್, ನಾನು ಏನು ಕೊಟ್ಟಿಲ್ಲ. ಫಸ್ಟ್ ಟೈಮ್ ನಾನು ಸರಿಗಮಪ ನನ್ನ ಡ್ರೀಮ್ ಸರ್ ಅದು, ನನ್ನ ಕನಸು ಸರ್ ಅದು. ಅದಕ್ಕೆ ಹೋಗಿ ಅವೆಲ್ಲ ಆದ್ಮೇಲೆ ನಾನು ಹೊರಗಡೆ ಇಂಟರ್ವ್ಯೂ ಕೊಡ್ಬೇಕಂತ ಆಸಕ್ತಿ ಇತ್ತು ಸರ್. ಅದು ಕನಸು ನೆನೆಸಾಯಿ ಸರ್, ಸ್ವಲ್ಪ ಗೆಲ್ಬೇಕನ್ನೋ ಆಸಕ್ತಿ ಇತ್ತು, ಬಟ್ ಆಗ್ಲಿಲ್ಲ. ಬಟ್ ಅವ್ರೊಂದು ನೇಮ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಚಿರುಣಿ ಆಗಿರ್ತೀನಿ. ಯಾಕಂದ್ರೆ ಆ ನೇಮು ಕೊಡೋದಷ್ಟು ಸುಲಭ ಅಲ್ಲ, ಅವ್ರು ಕೊಟ್ಟಿದ್ದಾರೆ. ಈಗ ಗೆದ್ರೆ ಅಷ್ಟೇ ಸರಿಗಮಪ, ಗೆಲ್ಲಿಲ್ಲ ಅಷ್ಟಂದ್ರೆ ಸರಿಗಮಪ ಇರಬಾರ್ದು, ಒಂದೇ ರೀತಿ ಇರಬೇಕು. ಒಂದೆಲ್ಲ ಒಂದಿನ ಗೆಲ್ಲಲೇಬೇಕು, ಗೆದ್ದೇ ಗೆಲ್ತೀವಿ. ಅದೇ ನಂದು ಒಂದಿದೆ ನೋಡಿ, ಸುದೀಪ್ ಸರ್ ಸಾಂಗ್ ಇದೆ, ಅದ್ಯಾವುದು ಏನಾಗಲಿ ಮುಂದೆ ಸಾಗು ನೀನು, ಆ ಥರದಲ್ಲಿ ನಮ್ಮ ಜೀವನ ಸಾಗ್ತಾ ಇದೆ ಈಗ ಸದ್ಯ. ಫಸ್ಟ್ ದಿನ ನೀವು ಟ್ರಯಲ್ ಹೋದಾಗ ಅದೇ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಆಗಲ್ಲ. ಹೇಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್? ಅನ್ಕೊಂಡಿದ್ರ ನೀವು ಒಳಗೆ ಎಂಟ್ರಿ ಆಗಿ ನಿಮ್ದು ವಾಯ್ಸ್ ಟೆಸ್ಟ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಕನಸು ಮನಸ್ಸಲ್ಲಿ ಏನಿರುತ್ತೆ ಪ್ರೊಸೀಜರ್ ಎಲ್ಲ ನಿಮ್ಗೆ? ಅಲ್ಲಿ ಏನಿಲ್ಲ ಸರ್, 1-2 ಸಲ 2 ಟೈಮ್ ರಿಹರ್ಸಲ್